ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ, ತುಂಬಾನೇ ಮೃದುವಾಗಿ, ಪರ್ಫೆಕ್ಟ್ ಆಗಿ ರಸಮಲಾಯಿ ಮಾಡ್ತೀವಿ. ಎಷ್ಟೇ ಸಲ ಪ್ರಯತ್ನ ಪಟ್ಟರು ಮನೆಯಲ್ಲಿ ಸರಿಯಾಗಿ ರಸಮಲಾಯಿ ಬರ್ತಿಲ್ಲ ಅಂದ್ರೆ ಈ ವಿಡಿಯೋನ ಒಂದ್ಸಲ ನೋಡಿ. ನಿಮ್ದೆಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ನೀವೇ ರಸಮಲಾಯಿ ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ರಸಮಲಾಯಿ ಮಾಡೋಕ್ಕೆ ಮೊದಲಿಗೆ ಹಾಲನ್ನ ಕರ್ಡಲ್ ಮಾಡಬೇಕು. ನಮಗೆ ಸಾಫ್ಟ್ ಪನ್ನೀರ್ ಬೇಕಿಲ್ಲಿ. ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಹಾಲ್ಗೆ ಹಾಕೋಕ್ಕೆ ಮುಂಚೆ ಯಾವಾಗಲೂ ಪಾತ್ರೆನ ಒಂದು ಸ್ವಲ್ಪ ನೀರು ಹಾಕಿಡಬೇಕು. ಈಗ ಇದಕ್ಕೆ 1 ಲೀಟರ್ ಅಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಹಾಕೋತಾ ಇದ್ದೀನಿ. ನೀವಿಲ್ಲಿ ಯಾವ ಹಾಲು ಬೇಕಾದ್ರೂ ತಗೋಬೋದು. ರಸಮಲಾಯಿನ ಯಾವ ಹಾಲು ಬೇಕಾದ್ರೂ ಹಾಕೊಂಡು ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಹಸು ಹಾಲು ಬೇಕಾದ್ರೂ ತಗೋಬೋದು, ಎಮ್ಮೆ ಹಾಲಲ್ಲೂ ಕೂಡ ಇದನ್ನ ಮಾಡ್ಬೋದು. ಈ ಥರ ಗಟ್ಟಿ ಹಾಲು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಬೋದು. ಈಗ ನೀವು ಫಸ್ಟ್ ಟೈಮ್ ಮಾಡೋರು 3-4 ಥರದ ವಿಡಿಯೋ ನೋಡ್ಬಿಡ್ತೀರಾ. ಅವಾಗ ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಥರ ಹೇಳ್ತಾರಲ್ಲ, ಆಗ ನಿಮ್ಗೆ ಡೌಟ್ ಬಂದ್ಬಿಡುತ್ತೆ ಯಾವ ಹಾಲು ಹಾಕೋದು ಅಂತ. ಅದಕ್ಕೆ ಫಸ್ಟ್ ಸ್ಟೆಪ್ಪು ಯಾವ ಹಾಲು ಬೇಕಾದ್ರೂ ನೀವು ಹಾಕೋಬೋದು, ಅದಕ್ಕೇನು ಡೌಟೇ ಬೇಡ. ಇವಾಗ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಹಾಲನ್ನ ಕುದಿಯಕ್ಕೆ ಬಿಡೋಣ ಫಸ್ಟು. ಇವಾಗ ಹಾಲಲ್ಲಿ ಕುದಿ ಬರ್ತಾ ಇದೆ. ಈಗ ಮೇಲೆ ಕೆನೆ ಕಟ್ಕೋತಿದೆಯಲ್ಲ, ಅದನ್ನ ಈ ಥರ ಬ್ರೇಕ್ ಮಾಡ್ಕೋಬೇಕು. ಈಗ ಹಾಲಲ್ಲಿ ಕೆನೆ ಕಟ್ಟಕ್ಕೆ ಬಿಡೋದು ಬೇಡ. ಇದೊಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಬಿಡೋಣ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ, ಅದು ನೆನಪಿರಲಿ. ಇವಾಗ ಹಾಲನ್ನ ಹೊಡಿಬೇಕು. ಹಾಲು ಹೊಡಿಯೋಕ್ಕೆ ವಿನಿಗರಲ್ಲಿ ಬೇಕಾದ್ರೂ ಮಾಡ್ಬೋದು, ನಿಂಬೆ ರಸ ಕೂಡ ಹಾಕೋಬೋದು, ಅಥವಾ ಮೊಸರಲ್ಲಿ ಬೇಕಾದ್ರೂ ಹಾಲನ್ನ ಹೊಡಿಬೋದು. ನಾನಿಲ್ಲಿ ವಿನಿಗರ್ ಯೂಸ್ ಮಾಡ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ನ ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಡೈರೆಕ್ಟ್ ವಿನಿಗರ್ನ ಹಾಲ್ಗೆ ಹಾಕೋಬಾರ್ದು, ಇಲ್ಲಾಂದ್ರೆ ಅಲ್ಲಲ್ಲೇ ಒಂಥರ ಹುಳಿ ಹುಳಿ ಗಂಟು ಥರ ಆಗ್ಬಿಡುತ್ತೆ. ಕ್ಲೀನ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಈ ಥರ ಮಿಕ್ಸ್ ಮಾಡಿಬಿಟ್ಟೆ ಹಾಕಬೇಕು. ಈಗ ವಿನಿಗರ್ ಇಲ್ಲ, ನೀವು ನಿಂಬೆ ರಸನ ಹಾಕ್ತೀನಿ ಅಂದರೆ ನಿಂಬೆ ರಸನ ಇದೇ ಥರ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡೆ ಹಾಕೋಬೇಕು, ಡೈರೆಕ್ಟ್ ಹಾಕಬಾರ್ದು. ಆಮೇಲೆ ನಿಂಬೆ ರಸನ ಸ್ವಲ್ಪ ಸೋದಿಸ್ಕೊಂಡು ಹಾಕೋಬೇಕು. ಅದ್ರಲ್ಲಿ ಪಲ್ಪ್ ಇರುತ್ತಲ್ಲ, ಅದನ್ನ ಮಿಕ್ಸ್ ಮಾಡೋಕ್ಕೆ ಬಿಡಬಾರ್ದು, ಇಲ್ಲೊಂದು ತೆಗಿಯೋಕ್ಕೆ ಆಗಲ್ಲ. ಈಗ ಚೂರೇ ಈ ವಿನಿಗರ್ ಮಿಕ್ಸ್ಚರ್ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ವಿನಿಗರ್ ಹಾಕಿದ ತಕ್ಷಣ ಜೋರಾಗಿ ಮಿಕ್ಸ್ ಮಾಡಬಾರ್ದು. ಫುಲ್ ಬ್ರೇಕ್ ಆಗಿಬಿಡುತ್ತೆ, ಪುಡಿ ಥರ ಆಗ್ಬಿಡುತ್ತೆ. ಈ ಥರ ನೋಡಿ, ದಪ್ಪ ಗಂಟೆ ಇರಲಿ, ಆಗ ಚೆನ್ನಾಗಿರುತ್ತೆ. ಈ ಥರ ಲೈಟಾಗಿ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ವಿನಿಗರ್ನ ಸೇರಿಸ್ಕೋಬೇಕು. ಯಾಕಂದರೆ ಒಂದೊಂದ್ಸಲ ತುಂಬ ಜಾಸ್ತಿ ಬೇಕಾಗುತ್ತೆ, ಒಂದೊಂದ್ಸಲ ಕಮ್ಮಿ ಬೇಕಾಗುತ್ತೆ. ಅದಕ್ಕೆ ಒಂದೇ ಸಲ ಹಾಕೋದು ಬೇಡ. ಗ್ಯಾಸ್ ಆಫ್ ಮಾಡ್ಕೊಂಡು ಈ ಥರ ಲೈಟಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ನಮಗೆ ಪನ್ನೀರ್ ಸಿಗುತ್ತೆ. ಇಲ್ಲಾಂದರೆ ರಬ್ಬರ್ ಥರ ಆಗ್ಬಿಡುತ್ತೆ, ತುಂಬ ಗಟ್ಟಿ. ಅದ್ರಲ್ಲಿ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ಈ ಥರ ಕಲರ್ ಬರೋವರೆಗೂ, ಈ ಥರ ಸಪ್ರೇಟಾಗಿ ನೀರು ನೋಡಿ ಲೈಟಾಗಿ ಗ್ರೀನ್ ಕಲರ್ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ವಿನಿಗರ್ ಹಾಕೋದನ್ನ ನಿಲ್ಲಿಸ್ಬಿಡ್ಬೇಕು ತಕ್ಷಣ. ಇವಾಗ ಈ ಪನ್ನೀರನ್ನ ಸೋದಿಸ್ಕೊಬಿಡ್ಬೇಕು. ನಂದಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಉಳ್ಕೊಬಿಟ್ಟಿತ್ತು. ಇವಾಗ ಇದನ್ನ ತಕ್ಷಣ ಸೋದಿಸ್ಕೊಳ್ಳೋಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಜಾಲರಿ ಥರ ಇಟ್ಟಿದ್ದೀನಿ. ಯಾವ ಥರ ನಿಮಗೆ ಸ್ಟ್ರೈನರ್ ಇದೆ ಅದು ಇಟ್ಕೊಳ್ಳಿ, ನೀರು ಹೋಗ್ಬೇಕು ಅಷ್ಟೇ. ಅದ್ರ ಮೇಲೆ ಈ ಥರ ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಕಿಚನ್ ಬಟ್ಟೆನೇ, ಕಿಚನ್ ಯೂಸ್ ಮಾಡೋಕ್ಕೆ ಮಾತ್ರ ಇಟ್ಕೊಂಡಿರೋದು. ಕ್ಲೀನಾಗಿರೋ ಬಟ್ಟೆ ತಗೋಬೇಕು. ಈಗ ಇದಕ್ಕೆ ಈ ಪನ್ನೀರ್ ನೀರನ್ನ ಹಾಕೋಬಿಡೋಣ. ಇವಾಗ ಇದಕ್ಕೆ ವಿನಿಗರ್ ಹಾಕಿದ್ದೀವಲ್ಲ, ಸ್ವಲ್ಪ ಹುಳಿ ಇರುತ್ತೆ. ಈಗ ಪ್ಲೇನ್ ವಾಟರ್, ಕ್ಲೀನಾಗಿರೋ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಇದು ಒಳ್ಳೆ ನೀರೇ ಹಾಕೋಬೇಕು, ಕುಡಿಯೋ ನೀರೇ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ತೊಳ್ಕೊಬೇಕು. ಮತ್ತು ಸ್ಕ್ವೀಸ್ ಮಾಡಿ ಎಕ್ಸ್ಟ್ರಾ ನೀರೆಲ್ಲ ತಕ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ತಕ್ಕೋಬೇಕು, ಆಗಲೇ ಚೆನ್ನಾಗಾಗೋದು ರಸಮಲಾಯಿ. ಇಲ್ಲಾಂದರೆ ನಾವು ನೀರಿಗೆ ಹಾಕಿ ಕುದಿಸ್ತೀವಲ್ಲ, ಆಗ ಒಡಕ್ಲಾಗ್ಬಿಡುತ್ತೆ. ನಾವು ನೋಡಿ, ಸ್ಕ್ವೀಸ್ ಮಾಡ್ಬೇಕಾದ್ರೆ ಲೈನಾಗಿ ಬರ್ತಿದೆಯಲ್ಲ ನೀರು, ಈ ಥರ ಬರೋವರೆಗೂ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡಬೇಕು, ಹಿಂಡಬೇಕು. ಹಿಂಡ್ತಾ ನೋಡಿ, ಇವಾಗ ಡ್ರಾಪ್ ಬೀಳ್ತಿದೆ, ಲೈನಾಗಿ ಬೀಳ್ತಿಲ್ಲ ಅಲ್ಲ. ಇವಾಗ ಸಾಕು, ಇವಾಗ ಹಿಂಡೋದು ಬೇಡ. ಇವಾಗ ಈ ನೀರನ್ನ ನೀವು ಯೂಸ್ ಮಾಡ್ಬೋದು. ಇದು ತುಂಬಾ ಹೆಲ್ದಿ ಆಗಿರುತ್ತೆ. ಸಾರಿಗೆ, ಪಲ್ಯಕ್ಕೆಲ್ಲ ಮತ್ತು ಗೋಧಿ ಹಿಟ್ಟು ಎಲ್ಲ ಕಲಿಸಿದಾಗ ನೀವು ಈ ನೀರನ್ನ ಯೂಸ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ಕ್ಲೀನಾಗಿರೋ ನೀರು ಹಾಕಿದ್ದೀವಿ. ಈಗ ಈ ಪನ್ನೀರನ್ನ ಈ ಥರ ಸ್ವಲ್ಪ ಟೈಟಾಗಿ ಸುತ್ತಬಿಟ್ಟು, ಇದ್ರ ಮೇಲೆ ಏನಾದ್ರು ತೂಕ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡೋಣ. ಈಗ ಎಷ್ಟು ಎಕ್ಸ್ಟ್ರಾ ನೀರಿದೆ ಅದು ಈಚೆ ಬಂದ್ಬಿಡಲಿ. 20 ನಿಮಿಷ ಇಲ್ಲಾಂದರೆ ಅರ್ಧ ಗಂಟೆ, ಅದಕ್ಕಿಂತ ಜಾಸ್ತಿ ಬೇಡ. ಅಲ್ಲಿವರೆಗೂ ಆ ರಸಮಲಾಯಲ್ಲಿ ಸ್ವೀಟ್ ಹಾಲು ಇರುತ್ತಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ 3/4 ಲೀಟ್ರ್ ಅಷ್ಟು ಹಾಲಿಟ್ಟಿದ್ದೀನಿ. 1 ಲೀಟ್ರ್ ಹಾಲು ಬೇಕಾದ್ರೂ ತೊಗೋಬೋದು. ಇದು ಅಷ್ಟೇ ಗಟ್ಟಿ ಹಾಲು, ಫುಲ್ ಫ್ಯಾಟ್ ಇರೋ ಹಾಲು. ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ, ಗಟ್ಟಿ ಹಾಲೇ ತೊಗೋಬೇಕು. ಈಗ ಇದನ್ನು ಕುದಿಯಕ್ಕೆ ಬಿಡೋಣ. ಇವಾಗ ನೋಡಿ, ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ.
ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಕರೆಕ್ಟ್ ಆಗಿರುತ್ತೆ ಇಷ್ಟು ಕ್ವಾಂಟಿಟಿಗೆ. ನಿಮಗೆ ತುಂಬ ಸ್ವೀಟ್ ಬೇಡ, ಲೈಟಾಗಿ ನೀವು ತಿನ್ನೋದು ಅಂದರೆ ಚೂರು 1-2 ಸ್ಪೂನ್ ಸಕ್ಕರೆನ ಕಮ್ಮಿ ಮಾಡ್ಕೋಬೋದು ಅಷ್ಟೇ. ಇಲ್ಲಾಂದರೆ ರಸಮಲೈ ಬಾಯಿ ತುಂಬ ಸಿಹಿ ಇದ್ರೇ ಚೆನ್ನಾಗಿರುತ್ತೆ. ಅರ್ಧ ಕಪ್ ಕರೆಕ್ಟ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ನಾನಿಲ್ಲಿ ಬಾದಾಮಿ, ಪಿಸ್ತಾ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಒಳ್ಳೆ ಘಮ ಬರುತ್ತೆ. ಇದೇ ಟೈಮಲ್ಲಿ ಕೇಸರಿ ದಳ ಇದ್ದರೆ ಒಂದು 4 ಸ್ಟ್ರಿಂಗ್ಸ್ ಹಾಕೋಬೋದು. ಇಲ್ಲ ಅಂದರೆ ಒಂಚೂರು ಯೆಲ್ಲೋ ಫುಡ್ ಕಲರ್ ಹಾಕೋಬೋದು. ಫುಲ್ ವೈಟ್ ಇದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಕಲರ್ಗೆ ಅಂತ ಚೂರು ಯೆಲ್ಲೋ ಫುಡ್ ಕಲರ್ ಹಾಕೋತಾ ಇದ್ದೀನಿ. ಜಾಸ್ತಿ ಕೂಡ ಹಾಕೋಬಾರ್ದು, ತುಂಬ ಯೆಲ್ಲೋನೂ ಚೆನ್ನಾಗಿರಲ್ಲ. ಈ ಕಲರ್ ಇದ್ರೆ ಸಾಕು. ನೋಡಿ, ಇದು ಫುಲ್ ವೈಟ್ ಆಗೂ ಕಾಣ್ತಿಲ್ಲ, ಫುಲ್ ಯೆಲ್ಲೋ ಥರನೂ ಕಾಣ್ತಿಲ್ಲ. ಈ ಥರ ಕ್ರೀಮ್ ಕಲರ್ ಇದ್ರೇ ಚಂದ. ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5ರಿಂದ 7 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿ ಕೂಡ ಮಾಡಬಾರ್ದು. ಗಟ್ಟಿಯಾಗಿ ಮಾಡಿಬಿಟ್ರೆ ಅದು ರಸಮಲೈ ಒಳಗೆ ಹೋಗಲ್ಲ ಈ ರಸ. ಇವಾಗ ಹಾಲು ಚೆನ್ನಾಗಿ ಕುದ್ದಿದೆ. 7ರಿಂದ 8 ನಿಮಿಷ ಕುದಿಸ್ಕೊಂಡಿದ್ದೀನಿ. ಮತ್ತು ಈ ಪಾತ್ರೆಗೆಲ್ಲ ತುದಿಲಿ ಅಂಟ್ಕೊಂಡಿದೆಯಲ್ಲ, ಹಾಲಿನ ಕೆನೆ ಎಲ್ಲ ಬಿಡಿಸ್ಕೊಂಡು ಹಾಕೊಳ್ಳಿ. ಒಳ್ಳೆ ಖೋವಾ ಥರ ಟೇಸ್ಟ್ ಇರುತ್ತೆ, ಅದನ್ನ ವೇಸ್ಟ್ ಮಾಡಬೇಡಿ. ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಇದನ್ನ ಇಳಿಸ್ಕೊಂಡು ರೂಮ್ ಟೆಂಪ್ರೇಚರಲ್ಲೇ ತಣ್ಣಗೆ ಮಾಡ್ಕೊಳ್ಳೋಣ. ಇವಾಗಲೇ ಫ್ರಿಜ್ಜಲ್ಲಿ ಇಡೋದೇನು ಬೇಡ. ಇವಾಗ ಮತ್ತೆ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದಕ್ಕೆ 5 ಕಪ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 5 ಕಪ್ ನೀರು ಹಾಕ್ಕೋಬೇಕು. ಇಲ್ಲಿ ಗಟ್ಟಿ ಪಾಕ ಏನು ಬೇಡ ನಮಗೆ. ಬಿಸಿ ಬಿಸಿಯಾಗಿ ಸ್ವೀಟ್ ನೀರಿದ್ರೆ ಸಾಕು. ಇವಾಗ ಸಕ್ಕರೆನ ಮೆಲ್ಟ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಕುದಿಯಕ್ಕೆ ಬಿಡೋಣ. ಇವಾಗ ಪನ್ನೀರ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಇವಾಗ 20ರಿಂದ 25 ನಿಮಿಷ ಆಗಿದೆ. ಇವಾಗ ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ನೋಡಿ. ಇಷ್ಟು ನೀರು ಎಕ್ಸ್ಟ್ರಾ ಇತ್ತು, ಅದರಲ್ಲಿ ಬಂದ್ಬಿಟ್ಟಿದೆ. ಇವಾಗ ಈ ಪನ್ನೀರ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನಮಗಿಲ್ಲಿ ತುಂಬ ಗಟ್ಟಿಯಾಗಿರೋ ಪನ್ನೀರ್ ಬೇಡ, ಈ ಥರ ಸಾಫ್ಟ್ ಆಗಿರೋ ಪನ್ನೀರ್ ಬೇಕು. ಈ ಥರ ಮುರಿದಾಗ ಒಂಥರ ನೀರು ಸೌಂಡ್ ಬರುತ್ತೆ. ಈ ಥರ ನೀರು ಬರಬೇಕು. ಇಷ್ಟು ಮಾಯಿಶ್ಚರ್ ಇರಲೇಬೇಕು, ತುಂಬ ಡ್ರೈ ಮಾಡಬಾರ್ದು. ನೀವು ಚೂರೇ ಈ ಥರ ಪೀಸ್ ಎತ್ಕೊಂಡು ನಿಮ್ಮ ಕಿವಿ ಹತ್ರ ಚೂರು ಪ್ರೆಸ್ ಮಾಡಿ, ಒಂಥರ ನೀರು ಸೌಂಡ್ ಬರುತ್ತೆ. ಅಬ್ಸರ್ವ್ ಮಾಡಿ, ನೀರು ಸೌಂಡ್ ಬಂದಾಗ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಷ್ಟು ಮಾಯಿಶ್ಚರ್ ಇರಲೇಬೇಕು, ಆಗಲೇ ತುಂಬಾ ಸಾಫ್ಟಾಗಿ ತುಂಬಾ ಸ್ಪಾಂಜಿಯಾಗಿ ಆಗೋದು. ಇಲ್ಲಾಂದರೆ ತುಂಬಾ ರಬ್ಬರ್ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈಗ ಈ ಪನ್ನೀರ್ನೆಲ್ಲ ಚೆನ್ನಾಗಿ ಮುರ್ಕೊಳ್ಳೋಣ. ಈ ಥರ ಪುಡಿ ಮಾಡಾದ್ಮೇಲೆ ಕೈಯಿಂದ ಚೆನ್ನಾಗಿ ಇದನ್ನ ರಬ್ ಮಾಡ್ಕೋಬೇಕು. ಕೈ ಹಸ್ತಾದ ಈ ಭಾಗ ಇದೆಯಲ್ಲ, ಇದರಿಂದ ಚೆನ್ನಾಗಿ ಉಜ್ಜಿ ಸ್ಮೂತ್ ಮಾಡಬೇಕು. ಚೂರು ತರ್ತರಿಯಾಗಿ ರವೆ ಥರ ಟೆಕ್ಸ್ಚರ್ ಇರಲೇಬಾರ್ದು, ಸ್ಮೂತ್ ಬೆಣ್ಣೆ ಥರ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ. ಈ ಬೆರಳು ಎಲ್ಲ ಯೂಸ್ ಮಾಡಿದ್ರೆ ಕ್ಲೀನಾಗಿ ಆಗಲ್ಲ. ಸುಮಾರು 7ರಿಂದ 8 ನಿಮಿಷ ತಗೊಳುತ್ತೆ ಈ ಪ್ರೋಸೆಸ್ಸು. ಇದು ತುಂಬ ಇಂಪಾರ್ಟೆಂಟು. ನಾನು ಫಸ್ಟಿಂದ ಏನು ಹೇಳ್ಕೊಂಬಂದಿದ್ದೀನೋ ಅದೆಲ್ಲನೂ ಇಂಪಾರ್ಟೆಂಟು. ಈ ಪ್ರೋಸೆಸ್ಸು ಅಷ್ಟೇ ಇಂಪಾರ್ಟೆಂಟು. ತುಂಬ ಹೀಟ್ ಇದ್ದಾಗ, ತುಂಬ ಬಿಸಿ ಇದ್ದಾಗಲೂ ಉಜ್ಜಕ್ಕೆ ಹೋಗ್ಬೇಡಿ. ಅದ್ರದ್ದು ಫ್ಯಾಟ್ ಬಿಟ್ಕೊಬಿಡುತ್ತೆ, ಬೆಣ್ಣೆ ಎಲ್ಲ ಬಿಟ್ಕೊಬಿಡುತ್ತೆ, ಪ್ಲೇಟ್ಗೆಲ್ಲ ಅಂಟ್ಕೊಳ್ಳುತ್ತೆ, ಆಗಲೂ ಆಗಲ್ಲ, ಸರಿ ಹೋಗಲ್ಲ. ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಈ ಥರ ಉಜ್ಜಬೇಕು. ನೋಡಿ, ಎಲ್ಲ ಸ್ಮೂತ್ ಮಾಡಾದ್ಮೇಲೆ ತಟ್ಟೆಗೆ ಒಂಚೂರು ಅಂಟ್ಕೋತಿಲ್ಲ. ಈ ಥರ ಮಾಡಿದಾಗ ನೋಡಿ ಎಲ್ಲ ಒಂದು ಕಡೆ ಬರ್ತಿದೆ, ತಟ್ಟೆಯಿಂದ ಬಿಟ್ಕೋತಾ ಇದೆ. ಈ ಟೆಕ್ಸ್ಚರು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ತಟ್ಟೆಲ್ಲ ಅಲ್ಲೆಲ್ಲ ಮೆತ್ಕೊಬಿಟ್ಟು ಬಟರ್ ಥರ ಸ್ವಲ್ಪ ಜಿಡ್ಡಿದ್ರೆ ನೀವು ಸರಿಯಾಗಿ ನೀರು ತೆಗ್ದಿಲ್ಲ ಅಂತ ಅರ್ಥ. ಆಗ ರಸಮಲೈ ಸರಿ ಬರಲ್ಲ, ಒಡೆದೋಗುತ್ತೆ, ಶೇಪೇ ಬರಲ್ಲ ಅದರಲ್ಲಿ. ಇವಾಗೆಲ್ಲ ಕಲಸಾದ್ಮೇಲೆ ಲೈಟಾಗಿ ಕೈಯಲ್ಲಿ ಒಂದು ಸ್ವಲ್ಪ ಜಿಡ್ಡು ಕಾಣುತ್ತೆ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಇದ್ರ ಮೇಲೆ ಜಾಸ್ತಿ ಉಜ್ಜಬಾರ್ದು ಅಂತ ಅರ್ಥ, ಇಲ್ಲಾಂದರೆ ಫ್ಯಾಟ್ ಬಿಟ್ಕೊಬಿಡುತ್ತೆ ಫುಲ್ಲು. ಇವಾಗ ಇದಕ್ಕೆ ಬೈಂಡಿಂಗ್ಗೆ ಒಂದೇ 1 ಟೀ ಸ್ಪೂನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು ಎರಡರಲ್ಲಿ ಒಂದೇ ಒಂದು ಹಾಕ್ಕೊಳ್ಳಿ. ಮತ್ತು ಒಂದೇ 1 ಟೀ ಸ್ಪೂನ್ ಬೇಕಾದಷ್ಟು, 1 ಲೀಟ್ರ್ ಹಾಲಿಗೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದು ಸುಮ್ಮನೆ ಜಸ್ಟ್ ಬೈಂಡಿಂಗ್ಗೆ, ಶೇಪ್ ಎಲ್ಲ ಕೊಡೋಕ್ಕಷ್ಟೇ, ಇನ್ನು ಯಾವುದಕ್ಕೂ ಅಲ್ಲ. ಒಂದು ಸಲ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಆವಾಗಲೇ ಹೇಳಿದ್ನಲ್ಲ ಅದೇ ಥರ ಒಂದು ಸಲ ರಬ್ ಮಾಡ್ಕೋಬೇಕು. ಈ ಥರ ಒಂದೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನಾದ್ರು ಒಂದು ಚೂರು ತರ್ತರಿ ಇದ್ದರೆ ಅದು ಸ್ಮೂತ್ ಆಗಿಬಿಡುತ್ತೆ. ಸ್ವಲ್ಪನೂ ತರ್ತರಿ ಇದ್ದರೆ ಕ್ಲೀನಾಗಿ ಫಿನಿಶಿಂಗ್ ಬರಲ್ಲ, ಶೇಪ್ ಬರಲ್ಲ, ಮತ್ತು ಬ್ರೇಕ್ ಆಗ್ತಾ ಇರುತ್ತೆ. ಇದೇ ಮೇನ್ ಸ್ಟೆಪ್ ಇದ್ದಿದ್ದು. ಇದರಲ್ಲಿ ಏರ್ಪೇರ್ ಆಗಿದ್ರೆ ಫುಲ್ ರಸಮಲೈಯೇ ವೇಸ್ಟ್ ಆಗಿಬಿಡೋದು. ಈಗ ಇದು ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಡಿವೈಡ್ ಮಾಡ್ಕೋಬೇಕು ಚಿಕ್ಕ ಪಾರ್ಟ್ಸ್ ಆಗಿ. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಚಿಕ್ಕದಾಗೂ ಇಲ್ಲ, ತುಂಬ ದೊಡ್ಡದಾಗೂ ಇಲ್ಲ.
ಈ ಸೈಜಲ್ಲೇ ಟೋಟಲ್ ನನಗೆ 14 ರಸಮಲೈ ಆಯಿತು. ಇವಾಗ ಇದಕ್ಕೆ ರಸಮಲೈದು ಶೇಪ್ ಕೊಡೋಣ. ಒಂದು ಪೀಸ್ ಎತ್ಕೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು. ಸ್ಮೂತಾಗಿ ಫಿನಿಶಿಂಗ್ ಇರಬೇಕು. ಚೂರು ಸ್ವಲ್ಪ ಬಿರುಕು ಥರ ಇದ್ದರೆ ಮತ್ತೆ ಅದನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ರೌಂಡ್ ಮಾಡಾದ್ಮೇಲೆ ಈ ಥರ ನೋಡಿ ಕೈಯಿಂದನೇ ಪ್ರೆಸ್ ಮಾಡಿದ್ದೀನಿ. ಒರಿಜಿನಲ್ ರಸಮಲೈ ಇದೇ ಶೇಪಲ್ಲಿ ಮಾಡೋದು. ಮಧ್ಯೆ ಸ್ವಲ್ಪ ಉಬ್ಬಿರುತ್ತೆ, ತುದಿಲಿ ನೋಡಿ ಅಪ್ಪಚ್ಚಿ ಥರ ಆಗಿರುತ್ತೆ. ಇದು ಒರಿಜಿನಲ್ಲು, ಫಸ್ಟ್ ಬರ್ತಿತ್ತಲ್ಲ ರಸಮಲೈ ಹಿಂಗೆ ಬರೋದು. ಇವಾಗ ಎಲ್ಲರೂ ಒಂದೇ ಶೇಪಲ್ಲಿ ಒಂಥರ ರೌಂಡ್ ಕಾಯಿನ್ ಶೇಪಲ್ಲಿ ಮಾಡ್ತಾರೆ. ಇದೇ ರೀತಿಲಿ ಎಲ್ಲ ಪನ್ನೀರ್ನು ರೆಡಿ ಮಾಡ್ಕೊಳ್ಳೋಣ. ಈ ಟೈಮಲ್ಲೂ ನಿಮಗೆ ಕರೆಕ್ಟಾಗಿ ಸ್ಮೂತಾಗಿ ಫಿನಿಶಿಂಗ್ ಬರ್ತಿಲ್ಲ, ತರತರಿ ಆಗ್ತಿದೆ, ಮುರಿದೋಗ್ತಿದೆ ಅಂದರೆ ಮತ್ತೆ ಪನ್ನೀರ್ನ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಸ್ಮೂತ್ ಆಗುತ್ತೆ. ಇವಾಗ ಈ ಸೈಜಲ್ಲಿ ಟೋಟಲ್ 14 ರಸಮಲೈ ರೆಡಿ ಆಗಿದೆ. ಈಗ ಇದನ್ನು ಕುದಿಸ್ಕೊಳ್ಳೋಣ. ನೀರು ಕುದಿಯೋಕೆ ಇಟ್ಟಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಯೋದು ಇಂಪಾರ್ಟೆಂಟು, ಈ ಥರ ಬಬಲ್ಸ್ ಬರಬೇಕು. ಇವಾಗ ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡು ಒಂದೊಂದೇ ರಸಮಲೈನ ಹಾಕ್ಕೊಳ್ಳೋಣ. ಫ್ಲೇಮ್ನ ಮೀಡಿಯಮ್ ಆಗಲಿ ಲೋ ಆಗಲಿ ಮಾಡಬಾರ್ದು. ಹೈ ಫ್ಲೇಮಲ್ಲಿ ಒಂದೊಂದೇ ಈ ಥರ ಹಾಕ್ಕೋಬೇಕು. ಎಲ್ಲ ರಸಮಲೈನ ಹಾಕ್ಕೊಂಡು 1-2 ನಿಮಿಷ ಹೀಗೆ ಕುದಿಯಕ್ಕೆ ಬಿಡೋಣ. ಇವಾಗ ಸ್ಪೂನು ಸೌಟ್ ಹಾಕೋದೇನು ಬೇಡ. 2 ನಿಮಿಷ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು 10-12 ನಿಮಿಷ ಹೈ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಇವಾಗ 10-12 ನಿಮಿಷ ಆಗಿದೆ. ಎಲ್ಲ ರಸಮಲೈ ಪರ್ಫೆಕ್ಟ್ ಆಗಿದೆ. ಯಾವುದೂ ಮುರಿದೋಗಿಲ್ಲ, ಯಾವುದೂ ಒಡೆದೋಗಿಲ್ಲ, ಕರೆಕ್ಟ್ ಆಗಿದೆ. ಇವಾಗ ಇದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡೋಕ್ಕೆ ಒಂದೇ ಒಂದು ಪೀಸ್ ಎತ್ಕೊತಾ ಇದ್ದೀನಿ. ಗ್ಯಾಸ್ನ ಇನ್ನೂ ಆಫ್ ಮಾಡಿಲ್ಲ, ಆನಲ್ಲೇ ಇದೆ. ಈಗ ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿದ್ದೀನಿ, ನೀರು ಒಳಗೆ ಹಾಕಿದ್ದೀನಿ. ಕೆಳಗೆ ಹೋಗಿ ಬಿದ್ದಿದೆ ನೋಡಿ, ಕೆಳಗೆ ಈ ಥರ ಮುಳುಗಬೇಕು. ಆಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ನೋಡಿ ಎತ್ಕೊಂಡು ಸ್ಕ್ವೀಸ್ ಮಾಡಿ ನೀರೆಲ್ಲ ತಗೊಂಡ್ಬಿಟ್ರೆ ಮತ್ತೆ ಅದೇ ಶೇಪ್ ಬರ್ತಾ ಇದೆ, ಮತ್ತೆ ಕೆಳಗೆ ಹೋಗಿ ಕುತ್ಕೋತಿದೆ. ಇದಾಗಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ರಸಮಲೈಗಳನ್ನ ಸಪ್ರೇಟ್ ತೆಗಿಬೇಕು. ಸಪ್ರೇಟ್ ತೆಗೆದು ಸೀದಾ ಚಿಲ್ಡ್ ಆಗಿರೋ ಐಸ್ ನೀರಿಗೆ ಹಾಕಬೇಕು. ಇದಕ್ಕೆ ಶಾಕ್ ಕೊಡಬೇಕು. ಇದು ನೋಡಿ ಫಸ್ಟ್ ಐಸ್ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ರಸಮಲೈಗಳನ್ನ ಹಾಕೋತಾ ಇದ್ದೀನಿ. ಸ್ಪೂನಲ್ಲಿ ನೋಡಿ ಆ ಬಾಣಲಿಲಿ ಆ ಪಾತ್ರೆಲಿ ಇತ್ತಲ್ಲ ನೀರು, ಸ್ವೀಟ್ ನೀರು, ಅದು ಸಮೇತ ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕೊಂಡ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಡೋಣ, ಅಥವಾ ಐಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಬಿಡೋಣ. ಇವಾಗ 10 ನಿಮಿಷ ಆಗಿದೆ. ಒಂದು ರಸಮಲೈ ತೆಗೆದು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನೀರೆಲ್ಲ ಸ್ಕ್ವೀಸ್ ಮಾಡಿ ಬೇರೆ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ ನೋಡಿ. ಬೇರೆ ಒಂದು ಬಟ್ಲಿಗೆ ನೀರಲ್ಲಿ ಹಾಕಿದ ತಕ್ಷಣ ಅದು ರೀಶೇಪ್ ತಗೋಬಿಡ್ತಾ ಇದೆ. ಮೊದಲು ಯಾವ ಥರ ಇತ್ತು ಅದೇ ಆಗ್ತಾ ಇದೆ. ನೀರೆಲ್ಲ ಒಳಗೆ ಸೇರ್ಕೋತಾ ಇದೆ ನೋಡಿ. ನೀರೆಲ್ಲ ಈ ಥರ ಹಿಂಡ್ಬಿಟ್ಟು ಮತ್ತೆ ನಾನು ಈ ಥರ ನೀರಿಗೆ ಹಾಕಿದಾಗ ಮತ್ತೆ ನೀರೆಲ್ಲ ತುಂಬ್ಕೋತಾ ಇದೆ. ಫುಲ್ಲು ಸ್ಪಾಂಜ್ ಥರ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಮುರಿದು ನೋಡಿದಾಗ ನೋಡಿ ಒಳಗೆ ಎಷ್ಟು ಸ್ಪಾಂಜ್ ಥರ ಆಗಿದೆ ನೋಡಿ. ಫುಲ್ಲು ಸ್ಪಾಂಜ್ ಥರ ಇದೆ. ರಸಮಲೈ ಮಾಡಬೇಕು ಅಂದರೆ ಇದೇ ತುಂಬ ಇಂಪಾರ್ಟೆಂಟು. ಇದೇ ಪರ್ಫೆಕ್ಟಾಗಿ ಆಗಿದೆ ಅಂದರೆ ಇನ್ನು ಮಿಕ್ಕಿದೆಲ್ಲ ಬೇಗ ಆಗಿಬಿಡುತ್ತೆ. ತುಂಬಾ ಸಾಫ್ಟಾಗಿ ಆಗಿದೆ ನೋಡಿ. ಈಗ ಒಂದೊಂದೇ ರಸಮಲೈ ಈ ಥರ ಎತ್ಕೊಂಡು ಕೈಯಲ್ಲಿ ಸ್ಕ್ವೀಸ್ ಮಾಡಿ ಇದರಲ್ಲಿರೋ ನೀರು ತೆಗೆದುಬಿಟ್ಟು ಬೇರೆ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನಿಧಾನವಾಗಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ನೀರು ತೆಗಿಬೇಕು. ಸಾಫ್ಟ್ ಆಗಿದೆ ಅಂತ ಜೋರಾಗಿ ಪ್ರೆಸ್ ಮಾಡಿಬಿಟ್ರೆ ಅದು ಮುರಿದೋಗುತ್ತೆ. ಈಗ ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಮತ್ತು ಈ ಹಾಲು ರೂಮ್ ಟೆಂಪ್ರೇಚರ್ಗೆ ತಣ್ಣಗಾಗಿದೆ. ಈಗ ಇದನ್ನು ಹಾಕೊಳ್ಳೋಣ. ಫುಲ್ಲು ರಸಮಲೈನೆಲ್ಲ ಹಾಲಲ್ಲಿ ಈ ಥರ ಮುಳುಗಿಸ್ಬಿಡ್ಬೇಕು. ಈ ಥರ ಹಾಲೆಲ್ಲ ಹಾಕಿದ್ಮೇಲೆ ಇದನ್ನು 5-6 ಗಂಟೆ ಹಾಗೆ ಸೆಟ್ ಆಗಕ್ಕೆ ಬಿಡಬೇಕು. ಆಗಲೇ ತುಂಬಾ ರುಚಿ ಬರೋದು. ನೀವು ತಕ್ಷಣ ತಿಂದರೆ ಅದೇನು ರುಚಿ ಗೊತ್ತಾಗಲ್ಲ, ಸಪ್ಪೆ ಅನಿಸುತ್ತೆ. ಇದನ್ನು ಎಷ್ಟು ಜಾಸ್ತಿ ಹೊತ್ತು ಹಾಗೆ ಸೆಟ್ ಆಗಿಬಿಡ್ತೀರಾ ಅಷ್ಟೇ ರುಚಿಯಾಗಿರುತ್ತೆ. ಈ ರಸಮಲೈನ ನೈಟ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡಿದ್ದು. ಇವಾಗ ನೆಕ್ಸ್ಟ್ ಡೇ ಫ್ರಿಜ್ಜಿಂದ ತೆಗೆದಿದ್ದೀನಿ. ಚೆನ್ನಾಗಿ ಸೆಟ್ ಆಗಿದೆ. ಮೇಲ್ಮೇಲೆ ಚೂಚೂರ ಡ್ರೈ ಫ್ರೂಟ್ಸಿಂದ ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಕೇಸರಿ ದಳ ಇದ್ದರೆ ಅದನ್ನೇ ಇಡ್ಬೋದು, ಅದಿಲ್ಲ ಅಂದರೆ ಈ ಥರ ರೋಸ್ ಪೆಟಲ್ ಇದ್ದರೆ ಅದರಲ್ಲಿ ಬೇಕಾದ್ರೆ ಗಾರ್ನಿಷ್ ಮಾಡ್ಬೋದು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ಥರ ರಸಮಲೈನ ಇಟ್ಬಿಟ್ಟು ಮೇಲಿಂದ ಸ್ವೀಟ್ ಆಗಿರೋ ಹಾಲನ್ನ ಹಾಕಿದ್ರೆ ತಣ್ಣಗೆ ತುಂಬಾ ಚೆನ್ನಾಗಿರುತ್ತೆ. ಹಾಲಂತೂ ಹಾಗೆ ಕುಡಿಯೋಕೆ ಅಷ್ಟು ರುಚಿಯಾಗಿರುತ್ತೆ. ಅದು ಬಾದಾಮ್ ಮಿಲ್ಕ್ ಥರ ಇರುತ್ತೆ. ಇವಾಗ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಜ್ಯೂಸಿಯಾಗಿ ರೆಡಿಯಾಗಿದೆ. ಇವಾಗ ನಿಮಗೆ ರಸಮಲೈನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಈಗಲೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ನೀವು ಕೇಳ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.